ಕೊಳಕು ಬೆಳಕು ಕೊಳಕು ಬೆಳಕು
ದೇವರವರು ತಮ್ಮ ಮೆಚ್ಚಿನ ಮಡದಿ ರೇಖಾ, ಒಬ್ಬ ಮಗ ಮತ್ತು ಒಬ್ಬ ಮಗಳೊಂದಿಗೆ ತಮ್ಮ ಸುಖಿ ಜೀವನ ನಡೆಸುತ್ತಿದ್ದಾರೆ. ನಾನು ಒಂದು ಸಂಗೀತ ಲೋಕಕ್ಕೆ ಬರಬೇಕಂದ್ರೆ ನನಗೆ ಆ ಕಾಲಕ್ಕೆ ಯಾವುದು ವೇದಿಕೆ ಅಂತ ಇರಲಿಲ್ಲ. ಈಗ ಸುವರ್ಣ ಚಾನಲ್ ಮತ್ತು ಮದನ್ ಪಾಟೀಲ್ ಅವರು ಸೇರಿ ಒಂದು ವೇದಿಕೆಯನ್ನು ಮಾಡಿದ್ದಾರೆ. ಸೊ ಇವಾಗ ನಿಮಗೆ ಈ ವೇದಿಕೆ ಇರೋದ್ರಿಂದ ಇದನ್ನು ಉಪಯೋಗಿಸ್ಕೊಂಡು ಇದರಿಂದ ಮುಂದಕ್ಕೆ ಬರುತ್ತೆ. ಸಂಗೀತ ತುಂಬ ಇಷ್ಟ ನನಗೆ. ಕೂತಿದ್ರು ನನ್ನ ಮೇಲೆ ಹಿಂಗೆ ಬಾರಿಸ್ಕೊಂಡು ತೋರಿಸ್ತಾ ಇರ್ತಾರೆ ಟಿ ವಿ ನೋಡ್ತಾ ಇರುವಾಗ. ಆಮೇಲೆ ಹಿಂಗಿದ್ರೆ ಹಿಂಗೆ ಬಾರಿಸ್ಕೊಂಡು ತೋರಿಸೋದು, ಮಗಳ ಮೇಲೆ ನನಗೆ ತೋರಿಸೋದು. ಹಂತ ಹಂತವಾಗಿ ಬೆಳೆದ ಡ್ರಮ್ಸ್ ದೇವ ನಾಡಿನ ಹಲವಾರು ಪ್ರಖ್ಯಾತ ಸಂಗೀತ ನಿರ್ದೇಶಕರ ಜೊತೆ ನುಡಿಸಿದ್ದಲ್ಲದೆ ಸ್ವತಃ ಸಂಗೀತ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ದೇವರವರ ಡ್ರಮ್ಸ್ ವಾದನ ನೀವು ಕೇಳಿದ್ರಿ. ಭಾಳ ವಿಶೇಷವಾಗಿ ಹೇಳಬೇಕಂದ್ರೆ ಭಾಳಷ್ಟು ಜನ ಕಲಾವಿದರು ತಾವು ನಡೆದು ಬಂದ ಹಾದಿನ, ಅಂದರೆ ಅವ್ರು ನಡ್ಕೊಂಬಂದಂಥ ದಾರಿನ ಮರ್ತೋಗ್ತಾರೆ. ನಾನು ನಿನ್ನೆ ದೇವಾಗೆ ಫೋನ್ ಮಾಡಿ ಹೇಳಿದೆ, ದೇವ ಯು ಶುಡ್ ಬಿ ಎನ್ ಇನ್ಸ್ಪಿರೇಷನ್ ಟು ಟುಡೇಸ್ ಯಂಗರ್ ಜನ್ರೇಷನ್. ಈ ಮಕ್ಕಳಿಗೆ ನಿಮ್ಮನ್ನು ನೋಡಿ ಕಲಿಯಂಥದ್ದಾಗಬೇಕು. ಈ ಕಾರ್ಯಕ್ರಮಕ್ಕೆ ಯು ಆರ್ ಒನ್ ಆಫ್ ದಿ ಗೆಸ್ಟಾಗಿ ಬಂದು ನಿಮ್ಮ ವಾದ್ಯವನ್ನು ನುಡಿಸ್ಬೇಕು ಅಂತ ಕೇಳಿದೆ. ಬಹಳ ಸಂತೋಷ ಅಣ್ಣ, ನೀವು ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದೀರಿ. ನಾವೆಲ್ಲ ಹಿಂದೆ ಹೇಗಿದ್ದೋ ಇವತ್ತು ಬೆಳೆದು ಬಂದಂಥದ್ದು. ಭಾಳ ಜನಕ್ಕೆ ಅದನ್ನೆಲ್ಲ ಮರ್ತು ಹೋಗ್ತಾರೆ. ಆದರೆ ದೇವ ಒಳಗಡೆ ಒಂದು ಒಳ್ಳೆಯ ಹೃದಯ ಇದೆ, ಒಂದು ಮಾನವೀಯ ಹೃದಯ ಇದೆ. ಅದು ಬಹಳ ಮುಖ್ಯ. ನಡೆದು ಬಂದಂಥ ದಾರಿನ ಮರಿದೆ ಇವತ್ತಿಲ್ಲಿ ಬಂದು ಇವರಿಗೆ ಒಂದು ಮಾರ್ಗದರ್ಶಕರಾಗಿ ನಿಂತಿದ್ದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದೇವ. ಇಂಥ ದೇವಗಳು ನಿಮ್ಮಲ್ಲೂ ಇದ್ದಾರೆ, ನಿಮ್ಮ ಕೊಳಗೇರಿಯಲ್ಲೂ ಒಬ್ಬ ದೇವ ಇರ್ಬೋದು. ಹಾಗಾಗಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ದೇವ ಕೊಟ್ಟಂಥ ಒಂದು ಇನ್ಸ್ಪಿರೇಷನ್ ನಿಮ್ಮ ಜೊತೆಗೆ ಸದಾ ಇರಲಿ. ಭಾಳ ಉತ್ತಮವಾದಂಥ ಎರಡು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಭಗವಂತ ಅವ್ನು ಒಳ್ಳೆಯದಾಗಿ ನಾವೇನು ಕೊಡಲಿಕ್ಕಾಗಲ್ಲ, ಪ್ರೀತಿ ಮಾತ್ರ ಕೊಡ್ಬೋದು. ಅದು ವಿಶ್ವಾಸ. ಏಳು ವರ್ಷದಿಂದ ನನಗೆ ಸೆನ್ಸೇಷನ್ ಇರಲಿಲ್ಲ. ಈಗ ಅವರು ಬಡಿತಾ ಇದ್ರಲ್ಲ, ಆ ಸೌಂಡಿಗೆ ನನ್ನ ಎಡಗಾಲು ಸ್ವಲ್ಪ ಶೇಕಿಂಗ್ ಬರ್ತಾ ಇದೆ.